కోకోలి నత్తల నుండి సంగ్రహించిన పిఏఎస్ ఆధారంగా తయారు చేయబడిన ప్రతిభా బయోటెక్ వారి ఏకైక అంతర్జాతీయ ఫర్టిలైజర్ కోకోలి. ఇది నేల యొక్క pH ని స్థిరీకరించి కార్బన్ శాతాన్ని పెంచడమే కాకుండా మొక్కలకు కావలసిన నత్రజని, భాస్వరం, పొటాషియం మరియు అన్ని రకాల మైక్రో న్యూట్రియంట్స్ కలిగిన శక్తివంతమైన ఫర్టిలైజర్ కోకోలి. ప్రతిభా బయోటెక్, ರೈತುಲ ಪಾಲಿಟ ಆತ್ಮಬಂಧು. ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ನಾವು ಆಹಾರ ಚಕ್ರದ ಬಗ್ಗೆ ಕಲಿಯುತ್ತೇವೆ. ಅದಕ್ಕೂ ಮೊದಲು ನಾವು ಒಂದು ವಿಷಯವನ್ನು ಪರಿಗಣಿಸಬೇಕು. ಅಂದರೆ ಈ ವಿಶ್ವದಲ್ಲಿ ಇಲ್ಲಿ ಜಗತ್ತು ಎಂದರೆ ನಮ್ಮ ಸುತ್ತಲಿನ ಎಲ್ಲವೂ ಮತ್ತು ಅದರ ಸುತ್ತಲಿನ ಪರಿಸರ. ನಾವು ಇದನ್ನು ಜಗತ್ತು ಎಂದು ಕರೆಯುತ್ತೇವೆ. ಈ ಜಗತ್ತಿನಲ್ಲಿ ಯಾವುದೇ ವಸ್ತುವು 1 ಮಿಲಿಗ್ರಾಂ ಅಥವಾ ಅದಕ್ಕಿಂತ ಕಡಿಮೆ ತೂಕವಿದ್ದರೂ ಸಹ ನಾಶವಾಗುವುದಿಲ್ಲ ಮತ್ತು ಸೃಷ್ಟಿಯಾಗುವುದಿಲ್ಲ. ಇದರ ಬಗ್ಗೆ ನಾನು ಏಕೆ ಮಾತನಾಡುತ್ತಿದ್ದೇನೆ ನಿಮಗೆ ನಂತರ ತಿಳಿಯುತ್ತದೆ. ಅರ್ಥಾತ್ ಪ್ರಪಂಚದಲ್ಲಿ 1 ಮಿಲಿಗ್ರಾಂನ 10ನೇ 1 ಭಾಗವು ಆ ಸಣ್ಣ ಪದಾರ್ಥವು ನಾಶವಾಗುವುದಿಲ್ಲ ಅಥವಾ ಸೃಷ್ಟಿಯಾಗುವುದಿಲ್ಲ. ಆದರೆ ಕೇವಲ ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗುತ್ತವೆ. ಈಗ ನಾನು ವಿಷಯದಲ್ಲಿ ಮಾತನಾಡುತ್ತಿದ್ದೇನೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಈ ವಿಷಯದ ಪ್ರಾಮುಖ್ಯತೆ ಹೆಚ್ಚು, ಏಕೆಂದರೆ ನಮ್ಮ ಜಗತ್ತಿನಲ್ಲಿ ನಾವು ಯಾವುದೇ ವಸ್ತುವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಅಥವಾ ನಾವು ಅದನ್ನು ಹೊಸದರಿಂದ ರಚಿಸಲಾಗುವುದಿಲ್ಲ. ನಾವು ಒಂದು ರೂಪದಿಂದ ಇನ್ನೊಂದಕ್ಕೆ ಮಾತ್ರ ಬದಲಾಗಬಹುದು. ಅರ್ಥಾತ್ ಘನ, ದ್ರವ ಮತ್ತು ಗಾಳಿ, ಈ 3 ರೂಪಗಳಲ್ಲಿ, ಅಂದರೆ ಕಲ್ಲು, ಮರ ಅಥವಾ ಎಲ್ಲ ಘನ ಪದಾರ್ಥಗಳಂತಹ ಘನರೂಪಗಳು ಅಸ್ತಿತ್ವದಲ್ಲಿವೆ. ಹಾಗೆಯೇ ದ್ರವರೂಪದಲ್ಲಿರುವ ನೀರು ಮತ್ತು ಎಣ್ಣೆ ಎಲ್ಲವೂ ದ್ರವ ಪದಾರ್ಥಗಳು. ಅಂತೆಯೇ ಗಾಳಿಯು ವಸ್ತುಗಳು, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಸಾರಜನಕ, ಈ 3 ರೂಪಗಳಲ್ಲಿ ಯಾವುದೇ ವಸ್ತುವು ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗುತ್ತದೆ. ಆದರೆ ಯಾವ ಪದಾರ್ಥವೂ ನಾಶವಾಗುವುದಿಲ್ಲ. ಅದೇ ರೀತಿ 1 ಮಿಲಿಗ್ರಾಂ ಕೂಡ ಹೊಸದಾಗಿ ಸೃಷ್ಟಿಯಾಗುವುದಿಲ್ಲ. ಅರ್ಥಾತ್ ವಿನಾಶವಾಗಲಿ ಸೃಷ್ಟಿಯಾಗಲಿ ಇರುವುದಿಲ್ಲ. ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತಲೇ ಇರುತ್ತದೆ. ಅದಕ್ಕೆ ಇಡೀ ಜಗತ್ತಿನ ಭಾರ ಒಂದೇ. ಜಗತ್ತಿನ ಭಾರ ಬದಲಾಗುವುದಿಲ್ಲ. ನಾನು ಇದನ್ನು ಏಕೆ ಹೇಳುತ್ತಿದ್ದೇನೆ ಎಂದು ನಿಮಗೆ ವಿವರಿಸುತ್ತೇನೆ. ಈ ಸೃಷ್ಟಿ ನೀತಿಯ ಪ್ರಕಾರ ಒಂದು ಸಸ್ಯವು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತದೆ, ಇಂಗಾಲವನ್ನು ಅದರಿಂದ ಇರಿಸುತ್ತದೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಈ ಕಾರ್ಬನ್ ಎಲೆಗಳಿಗಾಗಿ ಬದಲಾಗುತ್ತದೆ. ಅದು ದ್ರವರೂಪದಲ್ಲಿರುತ್ತದೆ. ಅರ್ಥಾತ್ ಇದು ಸಸ್ಯದ ಎಲ್ಲಾ ಭಾಗಗಳನ್ನು ತಲುಪುತ್ತದೆ ಮತ್ತು ಕಾಂಡಗಳು ಮತ್ತು ಎಲೆಗಳಾಗಿ ರೂಪಾಂತರಗೊಳ್ಳುತ್ತದೆ. ಇದು ಘನವಸ್ತುವಾಗಿದೆ. ಅಂದರೆ ಅನಿಲ ರೂಪದಲ್ಲಿ ಗಾಳಿಯಲ್ಲಿರುವ ಇಂಗಾಲವು ಸಸ್ಯಗಳನ್ನು ತಲುಪುತ್ತದೆ ಮತ್ತು ದ್ರವರೂಪಕ್ಕೆ ಬದಲಾಗುತ್ತದೆ. ಅದರ ನಂತರ ಅದು ಘನ ಪದಾರ್ಥಗಳಾಗಿ ಬದಲಾಗುತ್ತದೆ. ಈ ರೀತಿಯಾಗಿ ಇಂಗಾಲವು 3 ರೂಪಗಳಾಗಿ ಬದಲಾಗುತ್ತದೆ. ನಾವು ಮರವನ್ನು ಸುಟ್ಟರೆ ಅದು ಬೆಂಕಿಯನ್ನು ಹಿಡಿಯುತ್ತದೆ. ನಂತರ ಅದು ಬೂದಿಯಾಗಿ ಬದಲಾಗುತ್ತದೆ. ಆಗ ಮರವು ಬೂದಿಯಾಗಿ ಮಾರ್ಪಟ್ಟಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇದು ತುಂಬಾ ಸುಲಭ. ಮರವನ್ನು ಸುಡುವಾಗ ಮರದಲ್ಲಿರುವ ಇಂಗಾಲವು ಉರಿಯುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಗಾಳಿಯಲ್ಲಿರುವ ಆಮ್ಲಜನಕವು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಗಾಳಿಯಾಗಿ ಬದಲಾಗುತ್ತದೆ. ಮರವು ಎಷ್ಟು ಭಾರವಾಗಿರುತ್ತದೆ ಅದನ್ನು ಸುಟ್ಟು ಬೂದಿ ಮಾಡುವಾಗ ಆಮ್ಲಜನಕದೊಂದಿಗೆ ಸಂವಹನ ಮಾಡಿದ ನಂತರ ಮರದ ಸಂಪೂರ್ಣ ತೂಕವು ಮತ್ತೆ ಇಂಗಾಲದ ಡೈಆಕ್ಸೈಡ್ ಆಗಿ ಬದಲಾಗುತ್ತದೆ. ನಾವು ಅದರ ತೂಕವನ್ನು ಅಳೆಯಲು ಸಾಧ್ಯವಿಲ್ಲ. ಗಾಳಿಯಲ್ಲಿ ಎಷ್ಟು ಮತ್ತು ನೆಲದಲ್ಲಿ ಎಷ್ಟು, ಇದು ಸೃಷ್ಟಿ ನೀತಿ. ನಾವು ಏನನ್ನೂ ನಾಶಪಡಿಸಲು ಅಥವಾ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬುದನ್ನು ನೀವೆಲ್ಲರೂ ಗಮನಿಸಬೇಕು. ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗಬಹುದು. ನೀರನ್ನು ಬಿಸಿ ಮಾಡಿದರೆ ಅದು ಗಾಳಿಯೊಂದಿಗೆ ಮಿಶ್ರಣವಾಗುತ್ತದೆ. ನೀರು ಗಾಳಿಯೊಂದಿಗೆ ಬೆರೆಯುತ್ತದೆ. ಪ್ರಪಂಚ ನಮ್ಮ ಭೂಮಿ ಮತ್ತು ಅದರ ಸುತ್ತಲಿನ ಪರಿಸರದ ಅರ್ಥ. ಗಾಳಿಯು ಭೂಮಿಯ ಮೇಲೆ ಕೆಲವೇ ಕಿಲೋಮೀಟರ್ಗಳವರೆಗೆ ಇರುತ್ತದೆ. ಇವೆಲ್ಲವೂ ಸೇರಿ ನಮ್ಮ ಪ್ರಪಂಚದ ಭಾರವನ್ನು ರೂಪಿಸುತ್ತದೆ. ನೀರು ಆವಿಯಾಗುತ್ತವೆ ಮತ್ತು
ಗಾಳಿಯನ್ನು ಪ್ರವೇಶಿಸುತ್ತದೆ. ಆನಂತರ ತಣ್ಣಗಾದ ನಂತರ ಅದು ನೀರಾಗಿ ಪರಿವರ್ತನೆಗೊಂಡು ಮಳೆಯ ರೂಪದಲ್ಲಿ ನೆಲಕ್ಕೆ ಬರುತ್ತದೆ. ಇಲ್ಲಿ ಯಾರೂ ನಾಶವಾಗುವುದಿಲ್ಲ. ಆದ್ದರಿಂದ ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗುವುದರಿಂದ ಇದು ಜಗತ್ತಿನಲ್ಲೇ ಉಳಿಯುತ್ತದೆ ಮತ್ತು ನಾಶವಾಗುವುದಿಲ್ಲ. ಇದು ಒಂದು ಪ್ರಾಂತ್ಯದಿಂದ ಇನ್ನೊಂದಕ್ಕೆ ಮತ್ತು ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗಬಹುದು. ಆದರೆ ನಾವು ಯಾರನ್ನೂ ನಾಶ ಮಾಡಲು ಸಾಧ್ಯವಿಲ್ಲ. ನಾನು ಈ ತತ್ವವನ್ನು ಹೇಳುತ್ತಿದ್ದೇನೆ ಏಕೆಂದರೆ ನನ್ನನ್ನು ತಪ್ಪು ತಿಳಿಯಬೇಡಿ. ಆದರೆ ಅನೇಕ ಜನರು ಬಹಳಷ್ಟು ಚೀಸ್ ತಯಾರಿಸಲು ಗೋಮೂತ್ರ ಮತ್ತು ಗೋಮೂತ್ರವನ್ನು ಬಳಸುತ್ತಾರೆ. ಹೊಸ ವಿಷಯಗಳು ಬರುತ್ತವೆಯೆಂದು ಹೇಳಲಾಗುತ್ತದೆ. ಗೋಮೂತ್ರ ಮತ್ತು ಸಗಣಿ ಸಾರಜನಕ ಮತ್ತು ಇಂಗಾಲವನ್ನು ಹೊಂದಿರುತ್ತದೆ. ಅಂದರೆ ಗೋಮೂತ್ರದಲ್ಲಿ ಸಾರಜನಕವಿದೆ ಮತ್ತು ಗೋವಿನ ಸಗಣಿಯಲ್ಲಿ ಇಂಗಾಲವಿದೆ. ಬೇರೇನೂ ಅಲ್ಲ. ಹೊಸ ಪೋಷಕಾಂಶಗಳು ಅವುಗಳಲ್ಲಿ ರೂಪುಗೊಳ್ಳುತ್ತವೆ. ಅರ್ಥಾತ್ ಅವು ಹೊಸದರಿಂದ ಬಂದಿಲ್ಲ. ಅದು ಹಸು, ಎಮ್ಮೆ ಅಥವಾ ಪಕ್ಷಿ, ನೀವು ಅಥವಾ ನಾನು ಪ್ರತಿಯೊಬ್ಬರೂ ಆಹಾರವನ್ನು ಸೇವಿಸಿದ ನಂತರ ಅದರಲ್ಲಿರುವ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಪ್ರಾಣಿಗಳು ಹೀರಿಕೊಳ್ಳುತ್ತವೆ ಮತ್ತು ಪಕ್ಷಿಗಳು ಸಹ ಹೀರಿಕೊಳ್ಳುತ್ತವೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವ ನಂತರ ಅವು ಉಳಿದ ತ್ಯಾಜ್ಯವನ್ನು ಬಿಡುತ್ತವೆ. ಆದರೆ ನಾವು ಹೊಸದನ್ನು ರಚಿಸಲು ಸಾಧ್ಯವಿಲ್ಲ. ಉಳಿದ ತ್ಯಾಜ್ಯ ವಸ್ತುಗಳು ಹೊರಬಂದ ನಂತರ ನೀವು ಅದನ್ನು ಗೊಬ್ಬರ ಅಥವಾ ಇತರೆ ಯಾವುದೇ ವಸ್ತುವಿನಂತೆ ನೆಲಕ್ಕೆ ಹಾಕುತ್ತೀರಿ. ಆ ತ್ಯಾಜ್ಯವು ಹೆಚ್ಚಾಗಿ ಕಾರ್ಬನ್ ಆಗಿದೆ, ಏಕೆಂದರೆ ನಮ್ಮ ದೇಹಕ್ಕೆ ಕಾರ್ಬನ್ ಅಗತ್ಯವಿಲ್ಲ, ಏಕೆಂದರೆ ನಮ್ಮಲ್ಲಿ ಹಸರಿನಂಥದ್ದೇನೂ ಇಲ್ಲ. ಇದು ಪ್ರಾಣಿಗಳಲ್ಲಿ ಅಥವಾ ನಮ್ಮಲ್ಲಿ ಸಂಭವಿಸುವುದಿಲ್ಲ. ಅದಕ್ಕಾಗಿಯೇ ನಮ್ಮ ದೇಹದಲ್ಲಿ ಕಾರ್ಬನ್ ಅಗತ್ಯವಿಲ್ಲ. ಬಹಳ ಕಡಿಮೆ ಪ್ರಮಾಣಗಳು ಅಥವಾ ಮೈಕ್ರೋಗ್ರಾಂಗಳು ಬೇಕಾಗಬಹುದು, ಆದರೆ ಹೆಚ್ಚು ಅಲ್ಲ. ನಾವು ಇಂಗಾಲವನ್ನು ಬಿಡುಗಡೆ ಮಾಡುತ್ತೇವೆ ಅಥವಾ ಇಂಗಾಲವನ್ನು ವ್ಯರ್ಥವಾಗಿ ಬಿಡುಗಡೆ ಮಾಡುತ್ತೇವೆ. ಎಲೆಗಳು, ಹಣ್ಣುಗಳು ಮುಂತಾದ ಆಹಾರವನ್ನು ಸೇವಿಸಿದ ನಂತರ ಇವೆಲ್ಲವುಗಳಿಂದ ನಾವು ಪೋಷಕಾಂಶಗಳನ್ನು ತೆಗೆದುಕೊಂಡ ನಂತರ ಅನಗತ್ಯವಾದ ಇಂಗಾಲವನ್ನು ಬಿಡುತ್ತೇವೆ. ಆ ರೀತಿಯಲ್ಲಿ ನಾವು ತ್ಯಾಜ್ಯದಿಂದ ಇಂಗಾಲವನ್ನು ಬಿಡುಗಡೆ ಮಾಡುತ್ತೇವೆ. ಇದನ್ನು ನಾವು ಗೊಬ್ಬರವಾಗಿ ಬಳಸುತ್ತೇವೆ ಮತ್ತು ಮಣ್ಣಿಗೆ ನೀಡುತ್ತೇವೆ. ಆದ್ದರಿಂದ ಹಸುವಿನ ಸಗಣಿ ಅಥವಾ ಪ್ರಾಣಿಗಳ ಗೊಬ್ಬರವನ್ನು ಸೇರಿಸುವ ಮೂಲಕ ಎಲ್ಲವನ್ನೂ ಮಿಶ್ರಣ ಮಾಡಲಾಗುತ್ತದೆ ಅಥವಾ ರಚಿಸಲಾಗುತ್ತದೆ. ಇದು ತಪ್ಪು ಎಂಬ ಕಾರಣಕ್ಕೆ ಶಾಸ್ತ್ರಗಳು ಇದನ್ನು ಒಪ್ಪುವುದಿಲ್ಲ. ಪ್ರಾಣಿಗಳು ಸಗಣಿ ಹೇಗೆ ಕೊಡುತ್ತವೆ? ಇದನ್ನು ಹುಲ್ಲು ತಿಂದ ನಂತರ ನೀಡಲಾಗುತ್ತದೆ. ನಿಮ್ಮ ಭೂಮಿಯಲ್ಲಿ ಯಾವುದೇ ನ್ಯೂನ್ಯತೆ ಅಥವಾ ಕೊರತೆ ಇದ್ದರೆ ಅದರಿಂದ ಉತ್ಪತ್ತಿಯಾಗುವ ಹುಲ್ಲಿನಲ್ಲಿ ಖಂಡಿತವಾಗಿಯೂ ಏನಾದರೂ ನ್ಯೂನ್ಯತೆ ಅಥವಾ ಕೊರತೆ ಇರುತ್ತದೆ. ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ ಹುಲ್ಲಿನಲ್ಲಿಯೂ ಪೋಷಕಾಂಶಗಳ ಕೊರತೆ ಇರುತ್ತದೆ. ಈ ಹುಲ್ಲನ್ನು ತಿನ್ನುವ ಪ್ರಾಣಿಗಳು ಆ ಹುಲ್ಲಿನಲ್ಲಿರುವ ಎಲ್ಲಾ ಪೋಷಕಾಂಶಗಳನ್ನು ಹೀರಿಕೊಂಡ ನಂತರ ತ್ಯಾಜ್ಯವನ್ನು ಬಿಡುತ್ತವೆ. ಪ್ರಾಣಿಗಳು ಬಹಳ ಕಡಿಮೆ ಪೋಷಕಾಂಶಗಳನ್ನು ಬಿಡುತ್ತವೆ. ಪ್ರಾಣಿಗಳಿಗೆ ಪೋಷಕಾಂಶಗಳು ಬೇಕಾಗುತ್ತವೆ, ಆದ್ದರಿಂದ ಅವು ಹುಲ್ಲು ತಿನ್ನುತ್ತವೆ. ನಾವು ಅಥವಾ ಪ್ರಾಣಿಗಳು ಅಥವಾ ಪಕ್ಷಿಗಳು ತ್ಯಾಜ್ಯವನ್ನು ಬಿಟ್ಟು ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮಾತ್ರ ತಿನ್ನುತ್ತೇವೆ. ಆ ರೀತಿಯಲ್ಲಿ ಅಂತಹ ಸಗಣಿ ತುಂಬ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಈ ಚಕ್ರ ಹೀಗೆ ಮುಂದುವರಿಯುತ್ತದೆ. ಬೆಳೆ ಬೆಳೆದ ನಂತರ ಅದರಲ್ಲಿ ಭತ್ತ, ತರಕಾರಿಗಳು, ಹಣ್ಣುಗಳು ಇವೆಲ್ಲವೂ ಸಸ್ಯದ ಶಕ್ತಿಯುತ ಭಾಗಗಳಾಗಿವೆ. ಅದಕ್ಕಾಗಿಯೇ ನಾವು ಅವುಗಳನ್ನು ತಿನ್ನುತ್ತೇವೆ. ಪ್ರಾಣಿಗಳು ಹುಲ್ಲು ತಿನ್ನುತ್ತವೆ. ನಾವು ತರಕಾರಿಗಳು, ಹಣ್ಣುಗಳು, ಭತ್ತವನ್ನು ತಿನ್ನುತ್ತೇವೆ. ಅವುಗಳನ್ನು ತಿಂದ ನಂತರ ಎಲ್ಲ ಪೋಷಕಾಂಶಗಳು ವ್ಯರ್ಥ ರೂಪದಲ್ಲಿ ನೆಲಕ್ಕೆ ಹೋಗುವುದಿಲ್ಲ, ಎಲ್ಲೂ ಹೋಗುವುದಿಲ್ಲ. ಪ್ರಾಣಿಗಳು ಮತ್ತು ಪಕ್ಷಿಗಳು ಬಿಟ್ಟು ಹೋಗುವ ಅಲ್ಪ ಪ್ರಮಾಣದ ಪೋಷಕಾಂಶಗಳು ಮಣ್ಣನ್ನು ತಲುಪುತ್ತವೆ. ಅದು ಕೂಡ 100% ಅಲ್ಲ, ಏಕೆಂದರೆ ಅವು ಇಲ್ಲಿ ಮುಳುಗುತ್ತವೆ. ಮನೆಯಲ್ಲಿ ಹಸುವಿನ ಸಗಣಿಯನ್ನು ಒಂದೇ ಕಡೆ ಇಟ್ಟು ಬಳಸುತ್ತೇವೆ. ಹೇಗಾದರೂ 20% ನಿಷ್ಪ್ರಯೋಜಕವಾಗಿ
ಆ ಗೊಬ್ಬರದ ಬಳಕೆಯಿಂದ ಬರುವ ಹಣ್ಣು ತರಕಾರಿಗಳನ್ನು ತಿನ್ನುತ್ತೇವೆ. ನಾವು ಮುಳುಗಿದ ನಂತರ ಅದು ನೆಲವನ್ನು ತಲುಪುವುದಿಲ್ಲ. ಭತ್ತ, ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಇರುವ ಪೋಷಕಾಂಶಗಳನ್ನು ನೆಲದಿಂದಲೇ ತೆಗೆದುಕೊಳ್ಳಬೇಕು. ಅರ್ಥಾತ್ ನಮ್ಮ ಮಣ್ಣಿನಲ್ಲಿ ಯಾವುದೇ ಪ್ರತಿಯೊಂದು ಬೆಳೆಯೊಂದಿಗೆ ಪೋಷಕಾಂಶಗಳು ಹೋಗುತ್ತವೆ. ನಾವು ಆಹಾರಕ್ಕಾಗಿ ತಿನ್ನುತ್ತೇವೆ, ಹಣ್ಣುಗಳು ಮತ್ತು ತರಕಾರಿಗಳ ರೂಪದಲ್ಲಿ. ನಾವು ತಿಂದ ನಂತರ ಅವುಗಳನ್ನು ನೆಲದಲ್ಲಿ ಬಿಡುವುದಿಲ್ಲ. ನಮ್ಮ ದೇಹವನ್ನು ಬೆಳೆಸುತ್ತವೆ, ನಮ್ಮ ಜೀವನವನ್ನು ಕಳೆಯುತ್ತವೆ. ಅಂದರೆ ಈ ತ್ಯಾಜ್ಯವು ನಮ್ಮಿಂದ ಬರುತ್ತದೆ, ನಾವು ಅದನ್ನು ನೆಲಕ್ಕೆ ಹಾಕುವುದಿಲ್ಲ. ಭೂಮಿ ಸವಕಳಿಯಾಗುತ್ತಿರುವುದೇ ಇದಕ್ಕೆ ಕಾರಣ. ತಿರುಗುತ್ತಿರುವ ಆಹಾರ ಚಕ್ರದಲ್ಲಿ ಅಡಚಣೆ ಉಂಟಾಗುತ್ತದೆ. ಈ ರೀತಿಯಲ್ಲಿ ನ್ಯೂನತೆಗಳು ಮತ್ತು ಅಪೂರ್ಣತೆ ಉಳಿಯುತ್ತದೆ. ಬೆಳೆಗಳನ್ನು ಬೆಳೆಯುವ ಮೂಲಕ ನಾವು ನಮ್ಮ ಆಹಾರದಲ್ಲಿ ಹೆಚ್ಚು ಭತ್ತವನ್ನು ಬಳಸುತ್ತೇವೆ ಅಥವಾ ಕಡಿಮೆ ಭತ್ತವನ್ನು ಬಳಸುತ್ತೇವೆ, ಅಥವಾ ನಮ್ಮ ಆಹಾರದಲ್ಲಿ ಎರಡನ್ನೂ ಸಮಾನವಾಗಿ ಬಳಸುತ್ತೇವೆ. ಆದರೆ ಏನೇ ಆಗಲಿ, ಅವು ಹಣ್ಣುಗಳಿಂದ ಉತ್ಪತ್ತಿಯಾಗುವ ಎಲ್ಲವನ್ನೂ ತಿನ್ನುತ್ತೇವೆ. ಪ್ರಾಣಿಗಳು ಹುಲ್ಲು ಮತ್ತು ಹುಲ್ಲು ತಿನ್ನುತ್ತವೆ. ಈ ಆಹಾರ ಚಕ್ರದಲ್ಲಿ ಇಲ್ಲಿ ಕೊರತೆ ಉಂಟಾಗುತ್ತದೆ. ನಮ್ಮಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಮಲದ ರೂಪದಲ್ಲಿ ಭೂಮಿಗೆ ವಿಲೇವಾರಿ ಮಾಡುವುದು ಕಷ್ಟ ಎಂಬ ಕಾರಣಕ್ಕೆ ಅಲ್ಲ. ಈ ರೀತಿಯಾಗಿ ಸಸ್ಯವು ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಅವುಗಳನ್ನು ಹಣ್ಣುಗಳಾಗಿ ಪರಿವರ್ತಿಸಿದ ನಂತರ ನಾವು ಅವುಗಳನ್ನು ತಿನ್ನುತ್ತೇವೆ. ಆದರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಅವು ನೆಲಕ್ಕೆ ಹೋಗುತ್ತವೆ. ಆದ್ದರಿಂದ ಪೋಷಕಾಂಶಗಳ ಕೊರತೆ ಇದೆ. ಈ ಪೋಷಕಾಂಶದ ಕೊರತೆಯನ್ನು ಪ್ರತಿ ಬಾರಿ ಪ್ರತಿ ಬೆಳೆಯೊಂದಿಗೆ ಸರಿದೂಗಿಸಬೇಕು. ಇದಕ್ಕೆ ಕಾರಣ ಏನು ಗೊತ್ತಾ? ಆದ್ದರಿಂದ ನಾವು ಪ್ರಾಣಿಗಳ ಗೊಬ್ಬರದಂತಹ ಪ್ರತಿಯೊಂದು ಬೆಳೆಯನ್ನು ಬಳಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಪ್ರಾಣಿಗಳು ಸಹ ಮೆಣಸಿನಕಾಯಿ ಬೆಳೆ ತಿನ್ನುವುದಿಲ್ಲ. ಮೆಣಸಿನಕಾಯಿ ಬೆಳೆಯನ್ನು ಕಟಾವು ಮಾಡಿದ ನಂತರ ಅದನ್ನು ಒಣಗಿಸಿ ಬೂದಿಯಾಗಿಸಿ ಪರಿವರ್ತಿಸಿ ನೆಲಕ್ಕೆ ಬೆರೆಸಿದರೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಎಂಬುದು ನಾವು ಮಾಡುವ ದೊಡ್ಡ ತಪ್ಪು. ಆದರೆ ಇದನ್ನು ಮಾಡಬೇಡಿ. ಇಡೀ ಬೆಳೆಯನ್ನು ರಾಶಿ ಮಾಡಿ ಸುಡುತ್ತಾರೆ. ಎಲ್ಲ ಇಂಗಾಲವೂ ಗಾಳಿಯಲ್ಲಿ ಕಂಡುಬರುತ್ತದೆ. ಬೂದಿ ಮಾತ್ರ ಉಳಿದಿದೆ. ಅದು ಯಾವುದೇ ಪ್ರಯೋಜನವಿಲ್ಲ. ಹೀಗಾಗಿ ಅನೇಕ ಬೆಳೆಗಳನ್ನು ಪಶು ಆಹಾರವಾಗಿ ಬಳಸಲಾಗುವುದಿಲ್ಲ. ಯಾರೂ ನಷ್ಟವನ್ನು ನಾವು ಅನುಭವಿಸುತ್ತೇವೆ, ಏಕೆಂದರೆ ನಾವು ಸುಡುವ ಎಲೆಗಳು, ಕಾಂಡಗಳು, ಹೂವುಗಳು, ಹಣ್ಣುಗಳು ಮುಂತಾದ ಸಸ್ಯದ ಪ್ರತಿಯೊಂದು ಭಾಗದಲ್ಲೂ ಪೋಷಕಾಂಶಗಳಿವೆ. ಈ ರೀತಿಯಾಗಿ ಪೋಷಕಾಂಶಗಳು ಗಾಳಿಯಲ್ಲಿ ಹಲವು ವಿಧಗಳಲ್ಲಿ ಮಿಶ್ರಣಗೊಳ್ಳುತ್ತವೆ. ಅರ್ಥಾತ್ ನಾವು ಅವುಗಳನ್ನು ನೆಲಕ್ಕೆ ಹಾಕದಿದ್ದರೆ ಪ್ರಾಣಿಗಳ ಗೊಬ್ಬರದಿಂದ ಪೋಷಕಾಂಶಗಳು ಬರುವುದಿಲ್ಲ. ಪ್ರಾಣಿಗಳ ಗೊಬ್ಬರವು ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ. ಅವುಗಳು ಸೂಕ್ಷ್ಮ ಮಟ್ಟದಲ್ಲಿ ಇರುತ್ತವೆ. ಪಶುಗೊಬ್ಬರವನ್ನು ನೀಡುವುದರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಉತ್ತಮ ಬೆಳವಣಿಗೆಯಾಗುತ್ತದೆ ಮತ್ತು ಅದಕ್ಕೆ ಎಲ್ಲಾ ಪೋಷಕಾಂಶಗಳು ಪೂರೈಕೆಯಾಗುತ್ತವೆ ಎಂದು ಹಲವರು ಹೇಳುತ್ತಾರೆ. ಅದು ತಪ್ಪು. ಈ ವಿಶ್ವದಲ್ಲಿ ನಾವು ಒಂದೇ ಒಂದು ಮಿಲಿಗ್ರಾಂ ಮ್ಯಾಟರ್ ಅನ್ನು ಸೃಷ್ಟಿಸುವುದಿಲ್ಲ ಅಥವಾ ನಾಶಪಡಿಸುವುದಿಲ್ಲ ಎಂದು ನಾನು ಮೊದಲೇ ಹೇಳಿದ್ದೇನೆ. ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗಬಹುದು. ನಾನು ಇದನ್ನೂ ಹೇಳಿದ್ದೇನೆ. ಹಾಗಾಗಿ ನಮ್ಮ ಭೂಮಿಯಲ್ಲಿ ಬೆಳೆ ಬೆಳೆದ ನಂತರ ಹಲವು ರೀತಿಯ ಪೋಷಕಾಂಶಗಳು ಸಿಗುತ್ತವೆ. ಅವುಗಳನ್ನು ಮರಳಿ ನೆಲಕ್ಕೆ ಪಡೆಯಲು ಪ್ರಾಣಿಗಳು ಗೊಬ್ಬರ ಸಾಕಾಗುವುದಿಲ್ಲ. ಸೂಕ್ಷ್ಮ ಜೀವಿಗಳು ಪ್ರಾಣಿಗಳ ಗೊಬ್ಬರದಿಂದ ಪೋಷಕಾಂಶಗಳನ್ನು ರಚಿಸುತ್ತವೆ. ಅದು ತಪ್ಪು. ಸೂಕ್ಷ್ಮ ಜೀವಿಗಳ ಕೆಲಸವೆಂದರೆ ಸಸ್ಯವು ತನ್ನ ಸುತ್ತಲೂ ಲಭ್ಯವಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಅವು ಬದಲಾದಾಗ ಅವುಗಳನ್ನು ಪರಿವರ್ತಿಸಲು ಕೆಲಸ ಮಾಡುತ್ತದೆ. ಸೂಕ್ಷ್ಮ ಜೀವಿಗಳು ವಿಸರ್ಜಿಸುವುದಿಲ್ಲ. ಅವು ಆಹಾರದಿಂದ ಸಾವಯವ ಇಂಗಾಲವನ್ನು ತೆಗೆದುಕೊಳ್ಳುತ್ತವೆ, ಪೋಷಕಾಂಶಗಳಲ್ಲ, ಮತ್ತು ತಿನ್ನುವ ಮೂಲಕ ಅದನ್ನು ವ್ಯರ್ಥ ಮಾಡುವುದಿಲ್ಲ. ಈ ಉದಾಹರಣೆಯು ಗಾಳಿಯಲ್ಲಿಯೂ ಸಹ ಸಾರಜನಕ 8 ರೂಪದಲ್ಲಿ ಅದು 78% ಆಗಿದೆ. ಗಾಳಿಯು ಎಲ್ಲಕ್ಕಿಂತ ಹೆಚ್ಚಾಗಿ 8 ಅನ್ನು ಹೊಂದಿರುತ್ತದೆ. ಸಸ್ಯವು ಅದನ್ನು ಸುಲಭವಾಗಿ ಸ್ವೀಕರಿಸಿದರೆ ಅದು ಅದನ್ನು ಸ್ವೀಕರಿಸುತ್ತದೆ. ಆದರೆ ಹಾಗೆ ಆಗುವುದಿಲ್ಲ. ಗಾಳಿಯಲ್ಲಿರುವ ಸಾರಜನಕವನ್ನು ಮೂಲಭೂತವಾಗಿ ಬಳಸಬಹುದು. ಸಾವಯವ ಗೊಬ್ಬರಗಳಾದ ರೈಜೋಬಿಯಂ, ಅಸಿಟೋಬ್ಯಾಕ್ಟೀರಿಯಾ, ಸಾರಜನಕ, ಈ ಎಲ್ಲ ಸಾವಯವ ಗೊಬ್ಬರಗಳು ಕಿಣ್ವವನ್ನು ತಯಾರಿಸಿ ಅದನ್ನು ಬಿಡುಗಡೆ ಮಾಡಿದಾಗ
ಆ ಕಿಣ್ವದ ಹೆಸರು ನೈಟ್ರೋಜಿನೇಸ್. ಇದು ಸಾರಜನಕಯುಕ್ತ ಗಾಳಿಯಲ್ಲಿರುವ ಸಾರಜನಕವನ್ನು ಹೊರತೆಗೆಯುತ್ತದೆ ಮತ್ತು ಅದನ್ನು ನೆಲಕ್ಕೆ ಸಾಗಿಸುತ್ತದೆ. ಅರ್ಥಾತ್ ಅದಕ್ಕೂ ಮಿತಿಗಳಿವೆ. ರೈಜೋಬಿಯಂ, ಅಸಿಡೋಬ್ಯಾಕ್ಟರ್, ನೈಟ್ರೋಜೋಮೋನಾಸ್ ಈ ಎಲ್ಲ ಸಾವಯವ ಗೊಬ್ಬರಗಳು ಕಿಣ್ವವನ್ನು ತಯಾರಿಸಿ ಹೊರಗೆ ಬಿಡುತ್ತವೆ. ಆ ಕಿಣ್ವದ ಹೆಸರು ನೈಟ್ರೋಜಿನೇಸ್. ಈ ಸಾರಜನಕಗಳು ಗಾಳಿಯಿಂದ ಸಾರಜನಕವನ್ನು ಹೊರತೆಗೆದು ನೆಲಕ್ಕೆ ಸಾಗಿಸುತ್ತವೆ. ಅದಕ್ಕೂ ಮಿತಿಗಳಿವೆ. ಎಲ್ಲ ಬೆಳೆಗಳಲ್ಲಿ ಇದನ್ನು ಮಾಡಲು ಸಾಧ್ಯವಿಲ್ಲ. ಕಿಣ್ವವು ತೋಟಗಳು, ಭತ್ತ, ಉದ್ದಿನಬೇಳೆ ಇವೆಲ್ಲವುಗಳ ಬೇರುಗಳನ್ನು ಸಣ್ಣ ಉಂಡೆಗಳಾಗಿ ಪ್ರವೇಶಿಸುತ್ತದೆ. ಇದು ಕೆಲವು ಬೆಳೆಗಳಲ್ಲಿ ಮಾತ್ರ ಸಂಭವಿಸುತ್ತದೆ. ಕೊಯ್ಲು ಮಾಡಿದ ನಂತರ ಆ ಬೇರುಗಳನ್ನು ನೆಲದೊಂದಿಗೆ ಬೆರೆಸುವುದರಿಂದ ಅದರಿಂದ ಸಾರಜನಕವು ಮಣ್ಣಿಗೆ ಬರುತ್ತದೆ. ಅದಕ್ಕಾಗಿಯೇ ನಾವು ಸುತ್ತಮುತ್ತಲಿನ ಸಾರಜನಕವನ್ನು ಹೀರಿಕೊಳ್ಳುತ್ತೇವೆ ಮತ್ತು ಇಡುತ್ತೇವೆ ಎಂದು ನಾನು ಹೇಳುತ್ತೇನೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು ಗಾಳಿಯಲ್ಲಿ ಇರುವುದಿಲ್ಲ. ಗಾಳಿಯಿಂದ ಇಂಗಾಲವನ್ನು ಹೊರತೆಗೆದು ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ವಲ್ಪ ಮಟ್ಟಿಗೆ ಸಸ್ಯಗಳಿಗೆ ನೀಡಲು ಸಾಧ್ಯವಾಗುತ್ತದೆ. ಎಲ್ಲ ಇತರ ಪೋಷಕಾಂಶಗಳು ಮಣ್ಣಿನಲ್ಲಿವೆ. ಆದರೆ ಆ ಎಲ್ಲ ಪೋಷಕಾಂಶಗಳು ತ್ಯಾಜ್ಯದ ರೂಪದಲ್ಲಿದ್ದರೆ ಈ ಸಾವಯವ ಗೊಬ್ಬರಗಳು ಆ ಅಂಶಗಳನ್ನು ಸಸ್ಯವು ಸ್ವೀಕರಿಸುವ ರೀತಿಯಲ್ಲಿ ಬದಲಾಯಿಸುವ ಮೂಲಕ ಸಸ್ಯಕ್ಕೆ ಲಭ್ಯವಾಗುವಂತೆ ಮಾಡುತ್ತದೆ. ಪೋಷಕಾಂಶಗಳು ಇಲ್ಲದಿದ್ದರೆ ಅವು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಕಳೆದ 20-25 ವರ್ಷಗಳಿಂದ ನಾವು ಡಿಎಪಿಯನ್ನು ವ್ಯಾಪಕವಾಗಿ ಬಳಸುತ್ತಿದ್ದೇವೆ. ಡಿಎಪಿಯ ಹಲವು ಚೀಲಗಳನ್ನು ಸಿಂಪಡಿಸಲಾಗಿದೆ. ಇದರಿಂದಾಗಿ 40 ವರ್ಷಕ್ಕೆ ಬೇಕಾಗುವಷ್ಟು ರಂಜಕ ನಮ್ಮ ಭೂಮಿಯಲ್ಲಿದೆ ಎಂದು ನಾನು ಹೇಳುತ್ತೇನೆ. ಆದರೆ ಅದು ಲವಣಗಳ ರೂಪದಲ್ಲಿದೆ. P2O5 ರೂಪದಲ್ಲಿಲ್ಲ. P3ನಂತೆ ಅಲ್ಲ. ಈ ರೂಪಗಳಲ್ಲಿದ್ದಾಗ ಮಾತ್ರ ಸಸ್ಯವು ಅದನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಸಸ್ಯಗಳು ಸಂಕೀರ್ಣ ರೂಪದಲ್ಲಿದ್ದಾಗ ಮಾತ್ರ ಅದನ್ನು ಸ್ವೀಕರಿಸುತ್ತವೆ. ಆದರೆ ಅದು ಸಸ್ಯವು ಹೀರಿಕೊಳ್ಳಲು ಸಾಧ್ಯವಾಗದ ಲವಣಗಳ ರೂಪದಲ್ಲಿದೆ. ಫಾಸ್ಫರಸ್ ಕರಗುವ ಬ್ಯಾಕ್ಟೀರಿಯಾ. ನಾವು ಅದನ್ನು ಮಣ್ಣಿನಲ್ಲಿ ಸೇರಿಸಿದಾಗ ಈ ಬ್ಯಾಕ್ಟೀರಿಯಾವು ರಂಜಕವನ್ನು ಕರಗಿಸುತ್ತದೆ. ಇದನ್ನು ಬದಲಾಯಿಸಿದ ನಂತರವೇ ಸಸ್ಯವು ತೆಗೆದುಕೊಳ್ಳಬಹುದು. ಆದರೆ ಅವರಿಗೂ ಕೆಲವು ಮಿತಿಗಳಿವೆ. ಬೇಸಿಗೆಯಲ್ಲಿ ನಮ್ಮ ದೇಶದಲ್ಲಿ ತಾಪಮಾನವು 45 ಡಿಗ್ರಿಗಳವರೆಗೆ ಇರುತ್ತದೆ. ಅಂತಹ ಸಮಯದಲ್ಲಿ ಬ್ಯಾಕ್ಟೀರಿಯಾಗಳು ಆ ತಾಪಮಾನದಲ್ಲಿ ಸಾಯುತ್ತವೆ. 10% ಬ್ಯಾಕ್ಟೀರಿಯಾಗಳು ಜೀವಂತವಾಗಿ ಉಳಿದಿದ್ದರೂ ಅದು ಸಾಕು. ಏಕೆಂದರೆ ಅನುಕೂಲಕರ ವಾತಾವರಣ ಬಂದ ತಕ್ಷಣ ಅದು ಬೆಳೆಯುತ್ತದೆ. ಅದರ ಬೆಳವಣಿಗೆಗೆ ಇಂಗಾಲದ ಅಗತ್ಯವಿದೆ. ಅದಕ್ಕಾಗಿಯೇ ಇಂಗಾಲವನ್ನು ಸಜ್ಜುಗೊಳಿಸುವುದು ಸಾಕಾಗುವುದಿಲ್ಲ. ಇದು ಎಲ್ಲ ಇತರ ಪೋಷಕಾಂಶಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಬ್ಯಾಕ್ಟೀರಿಯಾವು ಇಂಗಾಲವನ್ನು ಬೆಳೆಯಲು ಬಳಸಬೇಕಾದರೆ ಅದು ತ್ಯಾಜ್ಯ ರೂಪದಲ್ಲಿ ಪೋಷಕಾಂಶಗಳನ್ನು ಹೊಂದಿರಬೇಕು. ಅದು ಇಲ್ಲದೆ ಏನೂ ಮಾಡಲಾಗುವುದಿಲ್ಲ. ಮೇಲಿಂದ ಮೇಲೆ ಕೊಡಬೇಕು. ಸಸ್ಯದ ಸ್ಥಿತಿಗೆ ಅನುಗುಣವಾಗಿ ಸೇವೆಯನ್ನು ಮಾಡಲಾಗುತ್ತದೆ. ಸಸ್ಯದಿಂದ ದೂರವಿರುವುದು ತ್ಯಾಜ್ಯ ಅಥವಾ ಲವಣಗಳಾಗಿ ಬದಲಾಗುತ್ತದೆ. ಬ್ಯಾಕ್ಟೀರಿಯಾವು ಅವುಗಳನ್ನು ಮತ್ತೆ ಬದಲಾಯಿಸುತ್ತದೆ. ಅಂದರೆ ಇವೆಲ್ಲವೂ ಆಹಾರ ಚಕ್ರಗಳು. ಅದಕ್ಕೆ ಹಸುವಿನ ಸಗಣಿಯಿಂದ ಬೇಸಾಯ ಮಾಡುವಂತಿಲ್ಲ. ಪರಿಸ್ಥಿತಿ ಹಾಗಿಲ್ಲ. ಏಕೆಂದರೆ ಅನೇಕ ಸಾವಿರಾರು ವರ್ಷಗಳಿಂದ ನಾವು ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಕೊರತೆಯನ್ನು ಎದುರಿಸುತ್ತಿದ್ದೇವೆ. ಮತ್ತೆ ಅವನ್ನು ವಾಪಸ್ ಕೊಡುವುದಿಲ್ಲ. ಇದನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಅವುಗಳನ್ನು ಮತ್ತೆ ನೆಲಕ್ಕೆ ತರಬೇಕು. ಈ ಪೋಷಕಾಂಶಗಳು ಎಲ್ಲಿಯೂ ರಚಿಸಲಾಗಿಲ್ಲ. ಅವುಗಳನ್ನು ನೆಲದಿಂದ ಮತ್ತು ಆಹಾರದಿಂದ ಹೊರತೆಗೆಯಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಕಬ್ಬಿಣವು ಹೆಚ್ಚು. ಆದ್ದರಿಂದ ಕೆಲವು ಪ್ರದೇಶಗಳಲ್ಲಿ ಪೊಟ್ಯಾಷಿಯಂ ಹೆಚ್ಚು ಮತ್ತು ಕೆಲವು ಪ್ರದೇಶಗಳಲ್ಲಿ ರಂಜಕ ಹೆಚ್ಚು. ಅವೆಲ್ಲವನ್ನು ತೆಗೆದುಕೊಂಡು ಶುದ್ಧೀಕರಿಸಿ ವಿವಿಧ ರೀತಿಯ ಪ್ರತಿಕ್ರಿಯೆಗಳನ್ನು ಮಾಡುವುದರಿಂದ ನಮಗೆ ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ರೂಪದಲ್ಲಿ ಲಭ್ಯವಾಗುತ್ತದೆ. ಅಂದರೆ ಅವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬದಲಾಗುತ್ತಿದ್ದವೆ. ಹೀಗಾಗಿ ಗೋಮೂತ್ರ, ಸಗಣಿ ಬಳಸಿ ಕೃಷಿ ಮಾಡುವಂತಿಲ್ಲ.
ಏಕೆಂದರೆ ನಮ್ಮ ನಾಡಿನಲ್ಲಿ ಪೋಷಕಾಂಶಗಳ ಕೊರತೆ ಹೆಚ್ಚು. ಆದ್ದರಿಂದ ನಿಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ನಂತರ ಬೆಳೆಯ ಹಂತಕ್ಕೆ ಅನುಗುಣವಾಗಿ ಮಣ್ಣಿನಲ್ಲಿ ಅಗತ್ಯವಿರುವ ಅಂಶಗಳನ್ನು ಅನ್ವಯಿಸಿ. ಅಗತ್ಯಕ್ಕಿಂತ ಹೆಚ್ಚು ಬಳಸಬೇಡಿ. ಇದು ಆಹಾರ ಚಕ್ರ. ಈ ಚಕ್ರದಲ್ಲಿ ಅಡಚಣೆ ಉಂಟಾಗುತ್ತದೆ. ಅರ್ಥಾತ್ ಎಲ್ಲೆಲ್ಲಿ ಅಡೆತಡೆಗಳು ಬಂದರೂ ಅದನ್ನು ಹೇಳಿದ್ದೇವೆ. ನಾವು ಮಾನವ ಜನಾಂಗ ಆಹಾರವನ್ನು ತೆಗೆದುಕೊಂಡ ನಂತರ ಅದನ್ನು ನೆಲಕ್ಕೆ ಹಿಂತಿರುಗಿಸುವುದಿಲ್ಲ. ಇದರರ್ಥ ಸಸ್ಯ ಲಭ್ಯವಿರುವ ಆಹಾರ ಪದಾರ್ಥಗಳು ದೊಡ್ಡ ಪ್ರಮಾಣದಲ್ಲಿ ನಾವು ಅವುಗಳನ್ನು ತಿಂದು ನಂತರ ತಮ್ಮ ತ್ಯಾಜ್ಯವನ್ನು ಮರಳಿ ನೆಲಕ್ಕೆ ಹಿಂತಿರುಗಿಸುವುದಿಲ್ಲ. ನಾವು ಕೊಟ್ಟರೂ ಭೂಮಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತಿದೆ. ಆದ್ದರಿಂದ ಇವೆಲ್ಲವೂ ಸಮತೋಲನದಲ್ಲಿರಬೇಕು. ಯಾವುದೇ ಪೋಷಕಾಂಶಗಳು ಬೇಕು. ಅವು ಪರೀಕ್ಷಾ ಪ್ರಯೋಗಾಲಯದಿಂದ ವರದಿಯನ್ನು ಪಡೆಯುತ್ತವೆ. ಅವು ಪ್ರಕಾರ ಮಣ್ಣಿಗೆ ಪೋಷಕಾಂಶಗಳನ್ನು ನೀಡಬೇಕು. ಇದರಿಂದ ಯಾವುದೇ ಹಾನಿಯಾಗುವುದಿಲ್ಲ. ಹಾಗಾಗಿ ಆಹಾರ ಚಕ್ರದಲ್ಲಿ ನಡೆಯುವ ಎಲ್ಲದರ ಬಗ್ಗೆ ಸಂಪೂರ್ಣ ಸುದ್ದಿಯಾಗಿದೆ. ನಮ್ಮ ದೇಹದಲ್ಲಿ ಅಥವಾ ಪ್ರಾಣಿಗಳ ದೇಹದಿಂದ ಏನೂ ಸೃಷ್ಟಿಯಾಗುವುದಿಲ್ಲ. ಎಲ್ಲವೂ ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಗುತ್ತದೆ. ಈ ಆಹಾರ ಚಕ್ರವನ್ನು ಸ್ವಲ್ಪವಾದರೂ ಅರ್ಥ ಮಾಡಿಕೊಂಡರೆ ಭೂಮಿಯ ಬಗ್ಗೆ ಮಾಹಿತಿ ಸಿಗುತ್ತದೆ. ಧನ್ಯವಾದ.